ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಆಲೂಗೆಡ್ಡೆಲಿ ಒಂದು ರೆಸಿಪಿ ಮಾಡಲಿಕ್ಕೆ ಹೊರಟಿದ್ದೀನಿ. ಅದೇ ಫ್ರೆಂಚ್ ಫ್ರೈಸ್. ಈಸಿಯಾಗಿ ಪಟ್ ಅಂತ ಮಾಡ್ಬೋದು. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಯಾವ ಥರ ಕಟ್ ಮಾಡಬೇಕು ಅಂದರೆ ಸ್ವಲ್ಪ ಹೇಳ್ಕೊಡ್ತೀನಿ. ಯಾಕಂದರೆ ವಿಡಿಯೋ ಮಾಡಲಿಕ್ಕೆ ಯಾರೂ ಇಲ್ಲ, ನಾನು ಒಬ್ಬಳೇ ಮಾಡ್ಕೊಬೇಕು. ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಹೀಗೆ ಒಂದೊಂದೇ ಸ್ಲೈಸ್ ಥರ ಕಟ್ ಮಾಡ್ಕೊಬಾರ್ದು, ಉದ್ದ ಕಟ್ ಮಾಡ್ಕೊಬೇಕಾಗುತ್ತೆ. ಈ ಥರ ಕ್ಲೀನಾಗಿ ಕಟ್ ಮಾಡ್ಕೊಬೇಕು. ಏಕೆಂದರೆ ಹಾಲಿನ ಅಂಶ ಥರ ಇರುತ್ತಲ್ಲ, ಅದು ವೈಟಾಗಿ ಅದನ್ನೆಲ್ಲ ಕ್ಲೀನಾಗಿ ಹೋಗೋ ಥರ ಮಾಡಿ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪಾಕಿ ಬೇಯಿಸಬೇಕು. ಅಂದರೆ ಫುಲ್ ಬೇಯಿಸೋಗಿಲ್ಲ, ಒಂದು 3 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. 3 ಮಿನಿಟ್ಸ್ ಟೈಮ್ ನೋಡಿಕೊಂಡು ಆಫ್ ಮಾಡಿಬಿಡಿ. ಮತ್ತು ನಾನು ಒಂದು ಚೆನ್ನಾಗಿರೋ ಕಾಟನ್ ಬಟ್ಟೆ, ಇದು ಕಿಚನ್ಗೆ ಯೂಸ್ ಮಾಡೋ ಅಂಥ ಬಟ್ಟೆ, ಅಂದರೆ ಅದರಲ್ಲಿ ನಾನು ಇದನ್ನು ಬಿಸಿ ಇರೋದನ್ನ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಅದನ್ನು ಒಂದು 10 ಮಿನಿಟ್ಸ್ ಹಾರಲಿಕ್ಕೆ ಬಿಡ್ತೀನಿ, ಸರಿನಾ. ನೆಕ್ಸ್ಟ್ ನಾನು ಕಾರ್ನ್ಫ್ಲವರ್ನ ತೊಗೊಂಡು 10 ಮಿನಿಟ್ಸ್ ಆದಮೇಲೆ ಇದನ್ನು ಮಾಡ್ತಾ ಇರೋದು ವಿಡಿಯೋ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಕೈಯಲ್ಲಿ ಮಾಡಿಬಿಡಿ, ಈ ಥರ ಮಾಡೋದ್ರಿಂದ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿದ ನಂತರ ನಾನು ಚಿಕ್ಕ ಬಾಣಲಿಲಿ ಎಣ್ಣೆ ಹಾಕಿ, ಜಾಸ್ತಿ ಎಣ್ಣೆ ಹಾಕ್ಲಿಕ್ಕೆ ಹೋಗಬೇಡಿ. ನಾನು ತೊಗೊಂಡಿರೋದೇ 2 ಆಲೂಗೆಡ್ಡೆ. ಇಷ್ಟು ಚೆನ್ನಾಗಿ ಬಂದುಬಿಡುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಎಣ್ಣೆ ಕಾದ ನಂತರ ಸ್ವಲ್ಪನೇ ಚೆನ್ನಾಗಿ ಅದನ್ನು ರೆಡ್ಗೆ ಬರೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಬಹುದು, ಇವಾಗ ರೆಡ್ ಕಲರ್ ಆಗಿದೆ. ಇವಾಗ ನಾವು ಸೈಡಲ್ಲಿ ಒಂದು ತಟ್ಟೆಯಲ್ಲಿ ತೆಗೆದು ಇಟ್ಕೊಳ್ಳೋಣ. ಇವಾಗ ನಾನು ಸ್ವಲ್ಪ ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಾವು ಮುಂಚೆನೇ ಆಲೂಗೆಡ್ಡೆಯಲ್ಲಿ ಉಪ್ಪು ಹಾಕಿರೋದ್ರಿಂದ ಇವಾಗ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಚಿಲ್ಲಿ ಸಾಸ್ ಮತ್ತು ಟೊಮೊಟೊ ಸಾಸ್ ಮಿಕ್ಸ್ ಮಾಡಿರೋದು ಇದೆ, ಅದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದು.